ನೋಡಿ ಫ್ರೆಂಡ್ಸ್, ಬಂಧು ಬಳಗದವರೇ ನೋಡಿ, ಇವತ್ತು ಭೀಮನ ಅಮಾವಾಸ್ಯೆ. ಗಂಡನ ಪೂಜೆ ಮಾಡಬೇಕಂತೆ. ಓಕೆ, ಮಾಡೋಣ ಗಂಡನ ಪೂಜೆ. ಗಂಡಿಗೂ ಬೆಲೆ ಬೇಕು. ಆದರೆ ಹೆಣ್ಣಿನ ಪೂಜೆ ಯಾಕೆ ಮಾಡಲ್ಲ? ಹೆಣ್ಣಿಗೆ ಯಾಕೆ ಬೆಲೆ ಕೊಡಲ್ಲ? ಹೆಣ್ಣಿಗೆ ಯಾಕೆ ಗೌರವ ಕೊಡಲ್ಲ? ವರ್ಷದಲ್ಲಿ ಒಂದಿಶರೂ ಹೆಣ್ಣಿಗೆ ಬೆಲೆ ಕೊಡೋವಂಥ ಪೂಜೆ ಇದೆಯಾ? ಹೆಣ್ಣಿಗೆ ಗೌರವ ಕೊಡೋವಂಥ ದಿನ ಇದೆಯಾ? ಮಹಿಳೆ ದಿನಾಚರಣೆ ಒಂದಿದೆ, ಓಕೆ. ಆದರೆ ಅದರ ದಿನ ಮಹಿಳೆ ದಿನಾಚರಣೆ ಯಾರೂ ಆಚರಣೆನೇ ಮಾಡಲ್ಲ. ಎಲ್ಲರೂ ಸ್ಕೂಲಲ್ಲಿ ಇಂಥರಲ್ಲಿ ಮಾತ್ರ ಆಚರಣೆ. ಆದರೆ ಭೀಮನ ಅಮಾವಾಸ್ಯೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಆಚರಣೆ ಮಾಡ್ತಾರೆ. ಇಲ್ಲಿ ಭೂಮಿ ತಾಯಿನೂ ಹೆಣ್ಣು, ಲಕ್ಷ್ಮಿನೂ ದುಡ್ಡು ಹೆಣ್ಣು. ಎಲ್ಲದಕ್ಕಿಂತ ಹೆಚ್ಚು ಭಾರ ಹೊರೋದೇ ಭೂಮಿ ತಾಯಿ ಹೆಣ್ಣು, ಸರಸ್ವತಿ ಹೆಣ್ಣು, ಪ್ರತಿಯೊಂದು ಇಲ್ಲಿ ಹೆಣ್ಣೆ. ಆದರೆ ಅದಕ್ಕೆ ಬೆಲೆ ಇರಲ್ಲ. ಅಂದರೆ ಮತ್ತು ಭೀಮನ ಅಮಾವಾಸ್ಯೆ ಅಂಥೇಳಿ ಅಳಿಯನ ಕರೆದು ಪೂಜೆ ಮಾಡಿ ಪಾದ ಪೂಜೆ ಮಾಡಿಸಿ ಹಬ್ಬ ಮಾಡಿಸ್ತಾರೆ ಎಲ್ಲರೂ. ಆದರೆ ಹೆಣ್ಣಿನ ಕರೆದು ಯಾರೂ ಹಬ್ಬನೇ ಮಾಡಿಸಲ್ಲ. ನಾವು ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗ್ತೀವಿ, ಅಲ್ಲೂ ನಮ್ಮ ಮೇಲೆ ದಬ್ಬಳಿಕೆ ಮಾಡಿಸ್ತಾರೆ. ಅದು ಮಾಡಿ ಸರಿ ಇಲ್ಲ, ಇದು ಮಾಡಿ ಸರಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ಆದರೆ ಏನೋ ಒಂಥರ ಹೆಣ್ಣಿಗೆ ಗೌರವನೂ ಇಲ್ಲ, ಬೆಲೆನೂ ಇಲ್ಲ. ನನಗನ್ನಿಸ್ತಾ ಇದೆ, ನಾನು ಬೇರೆಯವ್ರ ಮನೆ ಬಂದೆ, ನಾವೊಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಪ್ರತಿಯೊಂದು ಹೆಣ್ಣಿಗೂ ಅನಿಸುತ್ತೆ ಈ ಮಾತು. ಆದರೆ ಯಾರು ಹೇಳ್ಕೊಳ್ಳೋಲ್ಲ ಗೊತ್ತಿಲ್ಲ. ಆದರೆ ನಾವು ಸ್ಟ್ರೇಟ್ ಹೇಳ್ಕೊಳ್ಳೋಕ್ಕಾಗಿ ನಾವು ಈ ಥರ ಇದ್ದೀವಿ. ಸರಿನೋ ತಪ್ಪೋ ಏನು ಅಂತ ತಿಳಿದಿಲ್ಲ ಇಲ್ಲಿ ತನಕ. ಆದರೆ ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಇಲ್ಲಿ ತನಕನೂ. ನನಗೆ ಯಾಕೋ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ.